ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ವಿಕಲ್ಪ ನಿರಸನ ಅನ್ನೋ ವಿಚಾರವನ್ನ ನೋಡ್ಕೊಂಡ್ ಬಂದಿದ್ದೀರಪ್ಪ. ಇಲ್ಲಿ ಪೂರ್ಣ ಜ್ಞಾನದಿಂದನೇ ಅದು ಆಗ್ತದ. ಇಲ್ಲಿ ಸಂಶಯವಿತ್ತಂದ್ರ ಅದೆಂದೂ ಪೂರ್ಣ ಆಗಲ್ಲ. ಜ್ಞಾನ ತಿಳಿದು ಕೂಡ ನಮಗೆ ಸಂಶಯ ಬಂತು ಅಂದ್ರ ಅದು ನಿಶ್ಚಯವಾಗಿ ತಾನು ಪರಬ್ರಹ್ಮ ಸ್ವರೂಪನೆ ಅನ್ನೋದು ಗಟ್ಟಿ ಆತಂದ್ರ ಅದು ಗಟ್ಟಿ ಆಗ್ಬೇಕಾಗ್ತದೆ. ಅದೇ ಸತ್ಯ ಅನ್ನೋದು ಇದು ನೋಡಿ ತಿಳಿಬೇಕಾಗ್ತದ ವಿಚಾರದಿಂದ. ಆ ಸತ್ಯ ದೃಷ್ಟಿಯಿಂದ ನೋಡಿದರೆ ಬಂಧನವೆಂಬುದು ಏನೋ ಇಲ್ಲವೇ ಇಲ್ಲ ಎಂಬುದು ತಿಳಿಯುತ್ತದ. ನಾವು ಸುಮ್ನ ವಿಚಾರವನ್ನ ಕೇಳಿ ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಬರೀ ಹಂಗ ಕೇಳಿದ್ರಿಂದ ಆಗೋದಿಲ್ಲ. ಆದ್ರ ಜಗತ್ ಮಿಥ್ಯ ಅಂತ ಹೇಳ್ತವಿ. ಜಗತ್ ಮಿಥ್ಯ ಅಂದ್ರೂ ಕೂಡ ಈ ಜಗತ್ನೆಲ್ಲ ಜರ್ಜರ ಮಾಡುತ್ತಿರುವುದು, ಜನರನ್ನ ಜರ್ಜರ ಮಾಡುತ್ತಿರುವುದು ಅಂದ್ರೆ ಜನಗಳನ್ನೆಲ್ಲ ದುಃಖಕ್ಕೀಡ್ ಮಾಡ್ತೈತಿ, ಬಂಧನಕ್ಕೆ ಒಳಪಡಿಸ್ತೈತಿ. ಅದು ಮಿಥ್ಯೆ ಅಂದ್ರೂ ಕೂಡ. ಆದ್ರೆ ಆ ದುಃಖದಿಂದ ಬಂಧನದಿಂದ ನಿವೃತ್ತಿ ಆಗ್ಬೇಕಂದ್ರ ಆ ವಾಸ್ತು ಸ್ಥಿತಿಯ ತಿಳಿಯದೆ ಹೊರತು ಅನ್ಯ ಉಪಾಯವೇ ಇಲ್ಲ. ಅಂದ್ರೆ ನಿಜವಾಗೂ ವಾಸ್ತವ ವಿಚಾರದಿಂದ ವಿಚಾರಿಸಿ ನೋಡಿದಾಗ ಇದೆಲ್ಲದು ಮಿಥ್ಯೆ ಐತೆ ಅನ್ನೋದು ನಮಗೆ ನಮ್ಮೊಳಗ ವಿಚಾರದಿಂದ ವಿಚಾರಿಸಿದಾಗ ನಮಗ್ ಖಾತ್ರಿ ಆದಾಗ ಅದು ಆಗ್ತದ ವಿನ ನಾವು ಹೊರಗಿನ ಶಬ್ದಗಳಿಂದ ಕೇಳಿದ್ರೆ ಅದು ಆಗೋದಿಲ್ಲ. ಆದ್ರ ಅದೆಲ್ಲದು ನಿವಾರಣೆ ಆಗ್ಬೇಕಂದ್ರ ಇದೇನು ಮಾಯೆ ಐತಿ ಅದೈತಿ ಅನ್ನೋದ ಬಂಧನಕ್ಕೀಡ್ ಮಾಡ್ತದ ನಮ್ಮನ್ನ. ನಾನ್ ದೇಹ ಅದನಿ, ನಾನು ಹುಟ್ಟನದನಿ ಅನ್ನೋದು ಏನಾದ್ರೂ ನಮ್ಗೆ ಎಲ್ಲದು ಸಂಪೂರ್ಣ ನಿವಾರಣೆ ಆಗ್ಬೇಕ ಅನ್ನೋದಾದ್ರ ಆ ಮೂಲ ವಾಸ್ತು ಸ್ಥಿತಿಯನ್ನ ತಿಳಿಬೇಕಾಗ್ತದೆ. ಅದನ್ನ ತಿಳಿಯದೆ ಅನ್ಯ ಉಪಾಯವೇ ಏನೋ ಇಲ್ಲದೆ ದುಃಖ ಕೊಡುತ್ತಿರುವುದು ಒಂದು ದೊಡ್ಡ ಆಶ್ಚರ್ಯಕರವಾಗಿದೆ. ಅದು ಏನೋ ಇಲ್ಲದ್ರೂ ಕೂಡ ನಮಗೆ ದುಃಖ ಕೊಡೋದೊಂದು ಆಶ್ಚರ್ಯಕರವಾಗಿದೆ. ಆದ್ರಿಂದ ಅದನ್ನ ಮಿಥ್ಯವೆಂದು ತಿಳಿಯಲೊಲ್ಲನೆಂದು ಅವನು ಬದ್ಧನಾದದ್ದು. ಇದು ಮಿಥ್ಯ ಐತಿ ಅಂತ ತಿಳಿಯಕ್ ಒಲ್ಲನಾದವನು ಅಂದ್ರ ಒಪ್ಪಕ್ ರೆಡಿ ಇಲ್ಲ ಅವನು. ಇಲ್ಲಪ್ಪ ದೇಹ ಹೆಂಗ ಮಿಥ್ಯ ಅನ್ಲಿ ನಾನು, ಜಗತ್ ಹೆಂಗ್ ಮಿಥ್ಯ ಅಂತ ಹೆಂಗ್ ಅನ್ಲಿ ನಾನು ಅಂತ ಅವನು ಒಪ್ಪಲಿಲ್ಲ ಅಂದ್ರ ಅವನೇ ಬದ್ಧನಾಗ್ತಾನ. ಮತ್ತೆ ಮುಕ್ತನ ಯಾರು ಅಂದ್ರ ಆ ಪೂರ್ಣ ವಿಚಾರವನ್ನ ತಿಳಿದವನ್ ಮುಕ್ತನಾಗಕ್ಕಾಗ್ತದ. ಇಲ್ಲಿ ಆ ದೇಹನೇ ಸತ್ಯ, ಮನಸ್ಸು ಐತಲ್ರಿ, ಇಂದ್ರಿಯಗಳು ಅದಾವಲ್ರಿ, ಸಂಸಾರ ಐತಲ್ರಿ, ಜಗತ್ ಐತಲ್ರಿ, ಅನುಭವಿಸಬೇಕಲ್ರಿ, ಮಾಡ್ಲೇಬೇಕಲ್ರಿ, ಕರ್ಮಗಳು ಅದಾವಲ್ರಿ ಅಂತ ಇಂಥವನ್ನೆಲ್ಲ ಹೇಳ್ಕೊಂತ ಕುಂತಾನಂದ್ರ ಅವನು ನಿಜವಾಗೂ ಬದ್ಧನೇ ಆಗ್ತಾನ. ಮತ್ತೆ ಬದ್ಧನ ಆದವನು ಆ ಬದ್ಧದೊಳಗಿರ್ತಕ್ಕಂತ ಎಲ್ಲ ಇವನ್ನ ದುಃಖ ದುಮ್ಮಾನಗಳನ್ನ ಅವನು ಅನುಭವಿಸಕ್ಕಾಗ್ತದ. ಅದಕ್ಕಾಗಿ ಬೋಳ ಭಕ್ತಿಯು ಸಿದ್ಧಿಸುತ್ತದೆಂಬ ಉದ್ದರಿಯ ಮಾತನ್ನು ಬಿಟ್ಟು ಕೊಟ್ಟು ವಿವೇಕದಿಂದ ರೋಗ ಮೋಕ್ಷದ ಸ್ಥಿತಿಯನ್ನು ತಿಳಿದುಕೊಳ್ಳಬೇಕು. ಸುಮ್ನ ನಾನು ಆ ಕರ್ಮ ಮಾಡಿದ್ರ ಹಂಗ್ ಮಾಡಿದ್ರ ಹಿಂಗ್ ಮಾಡಿದ್ರ ಅಂತ ಏನೋ ಬೋಳೋ ಸ್ವಭಾವದೊಳಗ ನೀನ್ ತಿಳ್ಕಂದ್ ಇದು ಮಾಡಿದಿ, ನನಗ್ ತಿಳ್ಕಂದನಿ, ನಾನ್ ಕೇಳಿದನಿ, ನಾನ್ ಸತ್ಸಂಗ ಮಾಡಿದನಿ ಅಂದ್ರ ಅದು ಮೋಕ್ಷ ಆಗೋದಿಲ್ಲ. ಆ ರೋಗ ಮೋಕ್ಷದ ಸ್ಥಿತಿಯನ್ನ ಅಂದ್ರೆ ಆ ಸತ್ಯದ ಸ್ಥಿತಿಯನ್ನ ತಿಳಿಬೇಕಾಗ್ತದ. ಆ ಸತ್ಯದ ಸ್ಥಿತಿ ಅಂದ್ರೆ ಏನಪ್ಪಾ ಅಂದ್ರ ತಾನು ಆತ್ಮ ಸ್ವರೂಪನೇ ಅದನ್ನೇ ಅನ್ನೋದು ಒಂದೇ ಸತ್ಯ. ಆ ಸತ್ಯ ಬಂದ್ಬಿಟ್ರಿ ಇನ್ಯಾವ ಸತ್ಯಗಳು ಆಗ್ಲಾರ್ದು. ನಾನು ಆತ್ಮ ಸತ್ಯದನಿ. ಈ ಕರ್ಮಗಳು, ದುಃಖಗಳು, ಬಂಧನಗಳು, ಭಾವಗಳು ಇವೆಲ್ಲವೂ ಈ ಜೀವ ಭಾವದೊಳಗದವು. ಇವು ನನ್ನೊಳಗೆ ಯಾವುದು ಇಲ್ಲ ಅನ್ನೋ ಸತ್ಯವನ್ನ ತಿಳಿಬೇಕಾಗ್ತದ. ಏನು ತಿಳಿಯದಿರುವುದು ಅಜ್ಞಾನವು, ಎಲ್ಲವನ್ನ ತಿಳಿಯುವುದು ಜ್ಞಾನವು. ನಾವು ಏನೋ ತಿಳಿದಂಗಿದ್ದು ಇದೇ ಸತ್ಯ ಐತಿ ಅಂತ ಅನ್ಕೊಂಡ್ ಕುಂತೀವಿ ಅಂದ್ರೆ ಅದು ಅಜ್ಞಾನ. ಮತ್ತೆ ಎಲ್ಲವನ್ನ ಸಾರ ವಿಚಾರವನ್ನ ನಾವೆಲ್ಲವನ್ನ ತಿಳಿಯೋದೇನೈತಲ್ಲ ಅದು ಜ್ಞಾನ. ಇಲ್ಲಿ ಜೀವ ಅಂದ್ರೆ ಯಾವುದು, ಜಗತ್ ಅಂದ್ರೆ ಯಾವುದು, ಈ ಮನಸ್ಸಂದ್ರೆ ಏನು, ಯಾವ್ಯಾವ ಹೆಂಗದವು, ಯಾವ ಏನೇನ್ ಕಾರ್ಯ ಮಾಡ್ತಾವು, ಮತ್ ಇವೆಲ್ಲವೂ ಯಾರ ಆಧಾರದಿಂದ ಕೆಲಸ ಮಾಡ್ತಾವು, ಇವನ್ನೆಲ್ಲವನ್ನು ನಾನ್ ನೋಡಿ ತಿಳಿತೀನಿ ಮಾಡ್ತೇನೆ ಅನ್ನೋದು ನಾನ್ ಬೇರೆನೆ ಅದೀನಲ್ಲ ಅನ್ನೋ ಜ್ಞಾನ ನಮಗೆ ಆಗ್ಬೇಕಾಗೈತಿ. ಆ ಜ್ಞಾನವು ಕುಂಠಿತವಾಗಿ ತಾನೇ ಆತ್ಮನಾಗುವುದು ವಿಜ್ಞಾನವು. ಮೊದಲು ಈ ಜ್ಞಾನವನ್ನ ತಿಳಿಬೇಕಾಗೈತಿ. ಇವೆಲ್ಲವೂ ಸುಖ ದುಃಖ ಶೋಕ ಮೋಹಗಳು ಎಲ್ಲವೂ ಈ ದೇಹದೊಳಗ ಬರ್ತಕ್ಕಂಥವು. ದೇಹವೇ ನಾನಿದ್ದೇನೆಂಬ ಭಾವದೊಳಗ
ಅಜ್ಞಾನದಿಂದ ಇವೆಲ್ಲವೂ ಬರ್ತಾವೋ, ಆ ಜ್ಞಾನದೊಳಗ ಯಾವೂ ಇಲ್ಲ, ಆತ್ಮ ನಾನದನಿ, ಆ ಜ್ಞಾನವೇ ನಾನು ಅನ್ನೋದು ತಿಳಿಬೇಕಾಗ್ತದ. ಮತ್ ಜ್ಞಾನವೂ ಕುಂಠಿತವಾಗಿ ತಾನೇ ಆತ್ಮನಾಗುವುದು. ಹಂಗಾರ ಜ್ಞಾನ ತಿಳಿತೇನೆ ಅಂದ್ರ ನಾನು ಜ್ಞಾನ, ಅಜ್ಞಾನ ಬೇರೆ, ನಾನು ಜ್ಞಾನಿ ಅದನಿ ಅನ್ನೋದ, ಜ್ಞಾನಿ ಅದನಿ ಅನ್ನೋದು ಕೂಡ ಮರೆಯಾಗಿ ಹೋಗ್ಬೇಕಾಗ್ತದ, ಯಾವ್ದೊಂದು ಇಲ್ದಂಗ ಆಗ್ಬೇಕಾಗ್ತದ. ಇದಕ್ಕ ಅಪ್ಪರ್ ನೆಟ್ ಮುಳ್ಳು ಕಿತ್ ಮುಳ್ಳು ಅಂತ ಎರಡನ್ನೂ ಕಿತ್ ಬಿಸಾಕ್ಬೇಕಾಗೈತಿ. ಇಲ್ಲಿ ದೇಹವೇ ನಾನು ಅನ್ನೋದು ಅದು ಒಂದು ನೆಟ್ ಮುಳ್ಳು ಅಂತ ನಾವು ತಗೋಬೇಕಾಗ್ತದೆ. ಆ ಜ್ಞಾನವೇ ಅನ್ನೋದು ಕಿತ್ ಮುಳ್ಳು ಅನ್ನಕ್ಕಾಗ್ತದ. ಈ ನೆಟ್ ಮುಳ್ಳು ಕಿತ್ ಮುಳ್ಳು ಎರಡು ಅನ್ನಂಗ ಇಲ್ಲಿ ಅದನ್ನ ಹೇಳ್ತಾರ. ತಿಳಿಯದಿರುವುದು ಅಜ್ಞಾನವು, ಎಲ್ಲವನ್ನ ತಿಳಿಯುವುದು ಜ್ಞಾನವು. ಆ ಜ್ಞಾನವೂ ಕುಂಠಿತವಾಗಿ, ಆ ಜ್ಞಾನ ಅನ್ನೋದು ಕೂಡ ಇಲ್ದಂಗಾಗಿ, ಅದು ಕೂಡ ಮರೆಯಾಗಿ ತಾನೇ ಆತ್ಮನಾಗುವುದೇ ವಿಜ್ಞಾನವು. ಇದು ವಿಜ್ಞಾನ ಅಂದ್ರೆ ಎಲ್ಲವನ್ನು ಪರಿಪೂರ್ಣವಾಗಿ ಕಳೆದುಳಿದುದೇ ತಾನಾವುದು. ಬಲ್ಲೋಡಿ ತತ್ವದೋಳು ಕೂಡಿ ನೀವು ಅಲ್ಲಲ್ಲಿ ಬೆರೆತು ಸುಮ್ಮನೆ ಕೆಡಬೇಡಿ. ಬಲ್ಲೋಡಿ ತತ್ವದೊಳ್ ಕೂಡಿ, ಬಲ್ಲಂತ ಆ ನುಡಿಯ ತತ್ವದೊಳಗ ಕೂಡಿ ಅಂದ್ರ ಆ ಪರಮಾತ್ಮ ಸ್ವರೂಪ ನಾನಿದ್ದೇನನ್ನೋದ್ರೊಳಗ ಕೂಡಿ, ಕೊನೆಗೆ ಎಲ್ಲವನ್ನ ನೀವು ಅಲ್ಲಲ್ಲಿ ಬೆರೆತು ಏನೇನೋ ವಿಚಾರ ಮಾಡಿಕಂತ ಅದ್ರಾಗ ಸುಮ್ನೆ ಕೆಡಬೇಡ್ರಿ. ಆ ಪೂರ್ಣ ಜ್ಞಾನದ ವಿಚಾರವನ್ನ ತಿಳಿರಿ, ಆ ತತ್ವ ವಿಚಾರವನ್ನ ತಿಳಿರಿ. ಆಮೇಲೆ ತಿಳಿದಾದ್ಮೇಲೆ ಈ ಜ್ಞಾನ ಅಜ್ಞಾನ ಇವೆರಡೂ ನಾನಲ್ಲ. ಜ್ಞಾನಾಜ್ಞಾನಕ್ಕೆ ಆಧಾರವಾಗಿರ್ತಕ್ಕಂಥವನು ನಾನು ಅರಿವು ಸ್ವರೂಪ, ನಾನು ಬೇರೆನೆ ಇದ್ದೇನೆ, ನಾನು ಜ್ಞಾನನೂ ಅಲ್ಲ ಅಜ್ಞಾನನೂ ಅಲ್ಲ ಹಂಗಿಲ್ಲ ಹೇಳ್ತತಿ. ಜ್ಞಾನವು ಕುಂಠಿತವಾಗಿ ತಾನೇ ಆತ್ಮನಾಗುವುದೇ ವಿಜ್ಞಾನವು. ನಾನು ಯಾವುದೂ ಅಲ್ಲ, ನಾನು ಕೇವಲ ಆತ್ಮ ಸ್ವರೂಪನೇ ನಾನಿದ್ದೇನೆ ಅನ್ನೋದೇ ವಿಜ್ಞಾನ ಆಗ್ತದೆ. ಇದು ಪರಿಪೂರ್ಣವಾದ ಜ್ಞಾನದ ವಿಚಾರ. ಇನ್ನು ಅಮೃತ ಕುಡಿದು ಅಮರನಾದವನು ಜನರಿಗೆ ಸಾವು ಹೇಗೆ ಬರುತ್ತದೆಂದು ಕೇಳುವಂತೆ ಜ್ಞಾನ ಪಡೆದುಕೊಂಡವನು ಬದ್ಧನಿಗೆ ಜನ್ಮ ಹೇಗೆ ಬರುವುದೆಂದು ಅನ್ನುವನು. ಅಂದ್ರೆ ಇಲ್ಲಿ ಕೆಲವು ಉದಾಹರಣೆಗಳು ಕೊಟ್ಟು ಹೇಳ್ತಾರ. ಇಲ್ಲಿ ಅಮೃತವನ್ನು ಕುಡಿದು ಅಮರನಾದವನು ಅಂತ. ಅಮೃತವನ್ನು ಕುಡಿದಂದ್ರೆ ಈ ಬ್ರಹ್ಮಜ್ಞಾನ, ಆ ಬ್ರಹ್ಮ ಜ್ಞಾನವೆಂಬ ರಸವನ್ನ ಆ ಗುರುಗಳು ಕಿವಿ ಮುಖಾಂತರ ನಮಗೆ ತಿಳಿಸ್ತಾರ. ಆ ಜ್ಞಾನದ ಮುಖಾಂತರ ನಮ್ಗೆಲ್ಲರೂ ತಿಳಿಸ್ತಾರ. ಆ ಜ್ಞಾನದ ಮುಖಾಂತರ ನಾವೆಲ್ಲ ತಿಳಿದಂತ ಮನುಷ್ಯ ತಾನೇ ಅಮರನಾದಾಗ, ತಾನೇ ಆ ಪರಮಾತ್ಮ ಸ್ವರೂಪನಾದವನಿಗೆ ಅವನ್ ಮುಂದೆ ಬದ್ದಂದ ಏನಾರ ಸುದ್ದಿ ಮಾತಾಡ್ತಾರ, ನಾನು ಹುಟ್ಟಿದೇನಿ ಅಂತ ಏನಾದ್ರ ಅವನ್ ಮುಂದೆ ಹೇಳಕ್ ಬಂದ್ರ ಅವನ್ ಕೇಳೋ ಪ್ರಶ್ನೆ ಏನೈತಿ, ಬದ್ಧನಿಗೆ ಜನ್ಮ ಹೇಗೆ ಬರುವುದೆಂದು ಅನ್ನುವನು. ಅಂದ್ರ ಅಖಂಡವಾಗಿರ್ತಕ್ಕಂಥ ಬಯಲು ಸ್ವರೂಪವಾಗಿರ್ತಕ್ಕಂಥ ತಾನೇ ಪರಮ ಸ್ವರೂಪನಾಗಿರ್ತಕ್ಕಂಥವನು ಬೇರೆ ಯಾರ ನಾನು ಹುಟ್ಟಿದೆ ಸಾಯ್ದೆ ಅಂತಂದ್ರ ನಿಮಗೆ ಹುಟ್ಟು ಹೆಂಗ್ ಬರ್ತತಿ ಅಂತ ಕೇಳ್ತಾನ. ಯಾಕಂದ್ರ ಪರಿಪೂರ್ಣವಾದ ಹುಟ್ಟಿಲ್ಲ, ಸಾವಿಲ್ಲ, ರೂಪಿಲ್ಲ, ಕೇಳಿಲ್ಲ, ಏನೊಂದೇನಿಲ್ಲದೆ ಇರ್ತಕ್ಕಂಥದ್ದು. ಎಲ್ಲದರ ಹುಟ್ಟಿಗೆ ಆಧಾರವಾಗಿರ್ತಕ್ಕಂಥದ್ದು, ಅದಕ್ಕೆ ಹುಟ್ಟೇ ಇಲ್ಲ. ಆ ವಿಚಾರವನ್ನ ತಿಳಿದ ಸ್ವರೂಪನೇ ತಾನಾಗಿರ್ತಕ್ಕಂಥವನು ಏನು ಪ್ರಶ್ನೆ ಕೇಳ್ತಾನ ಅಂದ್ರ, ನೀವು ಬದ್ಧನಿಗೆ ಜನ್ಮ ಬರ್ತತಿ ಅಂತಿರಲ್ಲ, ಅದು ಹೇಗೆ ಬರುವುದಂತ ಪ್ರಶ್ನೆ ಕೇಳ್ತಾನ. ಯಾರು? ಜ್ಞಾನ ಪಡ್ಕೊಂಡವನು. ಬದ್ಧನಿಗೆ ಜನ್ಮ ಹೇಗೆ ಬರುವುದೆಂದು ಅನ್ನುವನು. ಇನ್ನ ಸುಬುದ್ಧನು ಜನರು ನಿಮಗೆ ಭೂತ ಹೇಗೆ ಬಡಿಯುವುದಪ್ಪ? ಜನರಿಗೆ ಈ ಸುಬುದ್ಧಿ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಇದೇ ಜ್ಞಾನ. ಈ ಸುಬುದ್ಧಿ ಅಂದ್ರೆ ಒಳ್ಳೆ ವಿಚಾರವಂತನಾಗಿರ್ತಕ್ಕಂಥವನು, ಜ್ಞಾನಿಯಾಗಿರ್ತಕ್ಕಂಥವನು. ಅವ್ರಿಗೇನೋ ಭೂತ್ ಹಿಡ್ದತ್ತಂತೆ, ಏನೋ ದೇವ್ ಹಿಡ್ದತ್ತಂತೆ, ಅವ್ರಿಗೇನೋ ಗಾಚಕ ಆಗೈತೆ ಅಂತಂದ್ರ ಅವನ್ ಜ್ಞಾನಿ ಆಗಿರೋನ್ ಏನ್ ಹೇಳ್ತಾನ, ಅದನ್ನ ಒಪ್ಪೋದಿಲ್ಲ. ಅದ್ ಹೆಂಗ ಅಂತ ಕೇಳ್ತಾನ. ಯಾಕಂದ್ರ ಅವನ್ ಎಲ್ಲವನ್ನ ವಿಚಾರ ಮಾಡಿ ನೋಡಿ ಎಲ್ಲದು ಸುಳ್ಳೈತಿ, ಇದು ಯಾವ್ದು ಇಲ್ಲ ಅಂತ ತಿಳಿದಿರ್ತಕ್ಕಂಥವನಿಗೆ ಇಲ್ಲಿ ಅವನಿಗೆ ಏನೋ ಭೂತ ಬಡದತಿ ಅಂತ ಅಂತಾರಂದ್ರ ಅದ್ ಹೆಂಗ್ ಬಡಿತೈತಿ ಅಂತ ಕೇಳ್ತಾನ ಅವನು. ಯಾಕಂದ್ರ ಅವನಿಗೆ ಅದ್ರ ಪರಿಚಯನೇ ಇರೋದಿಲ್ಲ. ಈ ಒಂದ್ 2-3 ಪಾಯಿಂಟ್ ಉದಾಹರಣೆಗಳು ಕೊಡ್ತಾ ಇದಾರೆ, ಮುಂದಕ್ಕೆ ಎಲ್ಲಿಗೆ ತೇಲಿಸ್ತಾರಂತ ನೋಡೋಣ. ನಿಮಗೆ ಭೂತ ಹೇಗೆ ಬಡಿಯುವುದಪ್ಪ ಎಂದು ಕೇಳುವನು. ವಿಷಬಾಧೆಯಾಗದವನು ನಿಮಗೆ ಹೇಗಾರ ವಿಷ ಏರುವುದು ಎಂದು ಪ್ರಶ್ನೆ ಮಾಡುವನು. ವಿಷದ ಬಾಧೆನೇ ಅವನಿಗಿಲ್ಲ. ಈ ಯಾವ್ದಾರ ಈಗ ಹಾವು ಕಡಿತೋ ಅಥವಾ ಚವಳು ಕಡಿತೋ ಅಥವಾ ಇನ್ನೊಂದ್ ಯಾವ್ದೋ ಒಂದು ವಿಷದ ಬಾಧೆ ಆಗಿರ್ತತಿ. ಈ ವಿಷದ ಬಾಧೆಯಾಗದವನು
ಆ ಬಾಧೆ ಆಗಿರೋರಿಗೆ ಕೇಳ್ತಾನ, ಚೌಳ್ ಕಡ್ದೈತಿ ಅಂತಂದ್ರ ಏರ್ತತಿ ಅಂತಿರ್ತಾನ ಚೌಳ್ ಕಡಿಯಾರ. ಹೆಂಗ್ ಏರ್ತತದ? ಭಾರಿ ಉರಿಯಪ್ಪ ಅಂತ. ಹೆಂಗ್ ಉರಿತದ ಅಂತ ಕೇಳ್ತಾನ. ಯಾರು? ಅವನಿಗೆ ವಿಷಯ ಬಾಧೆ ಆಗದೆ ಇರ್ತಕ್ಕಂಥವ್ನು, ಅವನಿಗೆ ಎಂದು ಆ ವಿಷದ ಬಾಧೆ ಆಗದೆ ಇಲ್ದವನು, ಅವನಿಗೆ ಗೊತ್ತೇ ಇಲ್ದವನು ಈ ರೀತಿಯಾಗಿ ಕೇಳ್ತಾನ. ಈ ದೃಷ್ಟಾಂತಗಳಂತೆ ಈ ಮೂರು ಏನ್ ದೃಷ್ಟಾಂತ ಕೊಟ್ರಲ್ಲ, ಮೊದಲ್ ಮೇಲಿಂದು ಜ್ಞಾನ ಸ್ವರೂಪ ಅಮೃತವನ್ನು ಕುಡಿದು ಅಮರನಾದವನು ಅಂದ್ರ ಈ ಪರಮಾರ್ಥವನ್ನು ತಿಳಿದ ಪರಬ್ರಹ್ಮ ಸ್ವರೂಪನೇ ಆದವನ್ ಮುಂದೆ ಹುಟ್ಟು ಸಾವಂತ ತಿಳಕ್ ಹೋದ್ರ ಹುಟ್ಟು ಹೆಂಗ್ ಬರ್ತತಿ ಅಂತ ಕೇಳ್ತಾನ. ಇನ್ನ ಸುಬುದ್ಧಿ ಉಳ್ಳವನು, ಜ್ಞಾನದಿಂದ ವಿಚಾರದಿಂದ ತಿಳಿದಿರ್ತಕ್ಕಂಥವನ್ಗೆ ಅವನ್ ಮುಂದೆ ಯಾರ ಅವ್ರಿಗೆ ದೇವ್ ಬಿಡದತ್ತು ಬೋದ್ ಬಿಡದತ್ತು ಅಂದ್ರ ಅದೇಂಗ್ ಹಿಡಿತಾವು? ಅದೇಂಗ್ ಬಡಿತಾವು? ಹುಚ್ಚ, ನಿಮಗೆಲ್ಲ ನಿಮ್ ಮನಸ್ಸಿನ ರೋಗ ಆಗೈತಿ, ನಿಮಗೆ ಭ್ರಾಂತಿ ಆಗೈತಿ ನಿಮಗೆ ಅಂತ ಬೈದ್ ಹೇಳ್ತಾನ. ಅದೇಂಗ್ ಹಿಡಿಯಕ್ ಸಾಧ್ಯ ಐತಿ? ಹಿಡಿಯೋದಿಲ್ಲ ಅಂತಾನ. ಈ ವಿಷದ ಬಾಧೆ ಆಗದವನು, ಈ ವಿಷದ ನಿಸನೆ ಏರಿರಲ್ಲ, ಅವನಿಗೆ ವಿಷದ ಸುದ್ದಿನ ಗೊತ್ತಿರೋದಿಲ್ಲ. ಈ ಹಾವು ಕಡ್ದದ್ದಾಗ್ಲಿ ಅಥವಾ ಚೌಳು ಕಡ್ದದ್ದಾಗ್ಲಿ ಅಥವಾ ಇನ್ನೊಂದ್ ಏನೋ ಒಂದು ಆಗಿದ್ರು ಕೂಡ ಅವನ್ಗೇನೋ ಗೊತ್ತಾಗ್ದವನ್ ಮುಂದೆ ನನಗ್ ವಿಷ ಏರೈತಿ, ನನಗ್ ಏರ್ತತಿ, ನನಗ್ ಎಳಿತತಿ, ನನಗ್ ಹಂಗಗತಿ ಅಂದ್ರ ಅವನಿಂಗ್ ಕೇಳ್ತಾನ. ಅಂದ್ರ ಈ ಮೂರು ದೃಷ್ಟಾಂತಗಳಂತೆ ಜ್ಞಾನದ ಭೂಮಿಕೆಯಿಂದ ನೋಡಿದರೆ ಅಜ್ಞಾನಿಯ ಸ್ಥಿತಿಯು ಸರಿಯಾಗಿ ಲಕ್ಷ್ಯಕ್ಕೆ ಬಾರಲಾರದು. ಜ್ಞಾನದ ವಿಚಾರದಿಂದ ನೋಡಿದ್ರ ಇವ್ರ ಅಜ್ಞಾನಿಗಳು ಮಾತಾಡೋ ಮಾತು ಅವನಿಗೆ ಒಂದು ಸಮಂಜಸ ಅನ್ಸೋದಿಲ್ಲ. ಯಾಕಂದ್ರ ಆ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥವನಿಗೆ, ಜ್ಞಾನದ ಸ್ವರೂಪವನ್ನು ತಿಳಿದಿರ್ತಕ್ಕಂಥವನಿಗೆ, ಆ ಪರಿಪೂರ್ಣ ಬಯಲೇ ತಾನ ಅಂತ ತಿಳಿದಂಥವನಿಗೆ ಈ ಆಕಾರ ರಹಿತ ನಾನು, ರೂಪನಾಮ ರಹಿತ ನಾನು ಅಂತ ತಿಳಿದಿರ್ತಕ್ಕಂಥ ಜ್ಞಾನಿಗೆ ರೂಪನಾಮಗಳ ಸುದ್ದಿ ಮಾತಾಡ್ತೇವಿ ಅಂದ್ರ ಅವನು ಇದೆಂಗಾಕತಿ? ಹಿಂಗ ಆಗೋದಿಲ್ಲಲ್ಲ. ಈಗ ಡಾಕ್ಟರ್ ಹತ್ರ ಏನಾರ ದೇವ್ ಹಿಡ್ದತಿ ಅಂದ್ರ ಒಪ್ಪೋದಿಲ್ಲ ಅವ್ರು. ಬಿಡ್ತಾನ ನೋಡ್ ಕಪಾಳಕ್ಕೆ, ಯಾವ್ದಿಡ್ದ ದೇವ್ ಚೆಕ್ ಮಾಡಿ ಸರಿಯಾಗ ಅಂತ ಹೇಳ್ತಾರೆ. ಹಂಗ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನ್ ಮುಂದೆ ಈ ಅಜ್ಞಾನಿಗಳ ಲಕ್ಷಣ ಹೇಳಕ್ ಹೋದ್ರ ಅವ್ರ ಏನ್ ಹೇಳ್ತಾರ, ನಿಮಗ್ ಆಗಿರೋದ ಒಂದು, ನಿಮಗ್ ಹೇಳದ ಒಂದು, ಅದನ್ನ ಸರಿಯಾಗಿ ವಿಚಾರದಿಂದ ನೋಡ್ರಿ ಅಂತ ಜ್ಞಾನಿಗಳು ಅಜ್ಞಾನಿಗಳಿಗೆ ಹೇಳ್ತಾರ. ಯಾಕಂದ್ರ ಅಜ್ಞಾನಿಗಳು ಒಂದೇ ರೀತಿಯಾಗಿ ಹೇಳೋದಿಲ್ಲ, ಅದು ಒಬ್ಬೊಬ್ರು ಒಂದೊಂದ್ ರೀತಿ ಎಲ್ಲ ತಿಳಿಸ್ತಿರ್ತಾರ. ಆದ್ರೆ ಜ್ಞಾನಿಗಿರುವುದು ಒಂದೇ ರೀತಿ. ಯಾವುದು? ಇರುವುದೊಂದೇ ಆ ಪರಬ್ರಹ್ಮ ಸ್ವರೂಪ. ಆ ಇರುವುದೊಂದೇ ಆ ಸ್ವರೂಪ ಅಂತ ತಿಳಿದಿರ್ತಕ್ಕಂಥ ಜ್ಞಾನಿಗೆ ಇಲ್ಲಿ ಅಜ್ಞಾನ ರೂಪದಿಂದ ಹಲವಾರು ನೀವ್ ಏನನ್ನಾರ ಹೇಳಕ್ ಬರ್ತೀರಿ ಅಂದ್ರ ಅವನ್ನಾತ ಒಪ್ಪೋದಿಲ್ಲ. ಬದ್ಧನ ಸ್ಥಿತಿಯು ಯಥಾರ್ಥವಾಗಿ ತಿಳಿಯಬೇಕಾದರೆ ಮೊದಲು ತಾನು ಬದ್ಧನಂತೆ ಆಗಿ ನೋಡಬೇಕು. ಅಂದರೆ ಎಲ್ಲವೂ ತಿಳಿದು ಬಿಟ್ಟು ಪ್ರಶ್ನೆ ಮಾಡುವ ಕಾರಣವೇ ಉಳಿಯುವುದಿಲ್ಲ. ಇಲ್ಲಿ ಏನೇನು ಉದಾಹರಣೆ ಕೊಡ್ತಾರಂತಂದ್ರ, ನೀನು ಬದ್ಧನ ಸ್ಥಿತಿ ಬಗ್ಗೆ ತಿಳಿಬೇಕಂದ್ರ ನೀನು ಬದ್ಧನ ಆಗು. ನೀನ್ ಬದ್ಧನಾಗಿ ಅದನ್ನ ಅನುಭವಿಸಿದಾಗ ನಿನಗೆ ಆ ಬದ್ಧನ ಲಕ್ಷಣ ಗೊತ್ತಾಗ್ತದ. ನಿನಗ್ ಬದ್ಧನ ಲಕ್ಷಣ ಅಂತ ಏನಂತಾನ ನಿನಗ್ ಗೊತ್ತಿಲ್ಲ ಅಂತಂದ್ರ ನೀನು ಅದನ್ನ ಏನಾರ ಕೇಳಕ್ ಬರ್ತಿ ಅಂದ್ರ ಅದ ನಿನಗ್ ಅರ್ಥ ಆಗೋದಿಲ್ಲ. ಅದನ್ನ ನೀನ್ ಅನುಭವಿಸ್ಬೇಕು. ನೀನ್ ಅನುಭವಿಸಿದಾಗ ನಿನಗೆ ಅದ್ರ ಸತ್ಯ ಗೊತ್ತಾಗ್ತದ. ನೀನ್ ಅನುಭವಿಸ್ತದಿದ್ದಂದ್ರ ನಿನಗ್ ಗೊತ್ತಾಗೋದಿಲ್ಲ. ಇಲ್ಲಿ ಬದ್ಧನ ಸ್ಥಿತಿಯ ಯಥಾರ್ಥವಾಗಿ ತಿಳಿಯಬೇಕಾದ್ರೆ ಮೊದಲು ತಾನು ಬದ್ಧನಂತೆ ಆಗಿ ನೋಡಬೇಕು. ಅಂದರೆ ಎಲ್ಲವೂ ತಿಳಿದು ಬಿಟ್ಟು ಪ್ರಶ್ನೆ ಮಾಡುವ ಕಾರಣವೇ ಉಳಿಯುವುದಿಲ್ಲ. ಹೌದು, ವಿವೇಕವನ್ನು ದೂರಿಟ್ಟು ಬದ್ಧನ ಲಕ್ಷಣಗಳನ್ನು ನೋಡಬೇಕಾಗುವುದು. ಅಂದ್ರ ನಾವು ವಿವೇಕದಿಂದ ದೃಷ್ಟಿಯಿಂದ ನೋಡ್ತವಿ, ಅದು ನಮಗ್ ಸರಿಯಾಗಿ ಕಾಣೋದಿಲ್ಲ. ಆ ಸ್ಥಿತಿಯಾಗ ಅವನಂಗ ನೋಡಿದ ಕೆಲವ್ರು ಅಂತಿರ್ತಾರ, ಬಿಡೋ ನೀನ್ ಯಾಕೆ ಅಷ್ಟಕ್ಕಂದ್ ಇದು ಮಾಡ್ತಿ ಅಂದ್ರ, ನನ್ನಂಗಾಗಿದ್ರ ನಿನಗ್ ಗೊತ್ತಾಕತ್ತು, ನನ್ನಂತ ಪರಿಸ್ಥಿತಿ ಬಂದಿದ್ರ ನಿನಗ್ ಗೊತ್ತಾಕತ್ತು, ನನಗಿದ್ದಂತ ಸ್ಥಿತಿ ನಿನಗಿದ್ದಿದ್ರೆ ಗೊತ್ತಾಗ್ತಿತ್ತು ಅಂತ ಕೆಲವ್ರು ಹೇಳ್ತಾರ. ಹಂಗ ಇಲ್ಲಿ ನಾವು ಯಾವ್ದಾದ್ರು ಸ್ಥಿತಿಗತಿಗಳನ್ನ ಕೇಳ್ತವಿ ಅಂದ್ರ ಆ ಸ್ಥಿತಿ ಒಳಗೆ ನಾವಿದ್ದು ಅನುಭವಿಸಿದ್ದ ಅದಿನ್ನು ಬಹಳ ನಮಗೆ
ವಿವೇಕಕ್ ಬರ್ತತಿ, ಅನುಭವಕ್ ಬರ್ತತಿ. ಇಲ್ಲಿ ನಾವ್ ಅದನ್ನ ತಿಳಿಬೇಕಂದ್ರ ಅವನಂಗ ಇದ್ದಾಗ ನೋಡಿದಾಗ ಮಾತ್ರ ಅದು ಗೊತ್ತಾಗ್ತದೆ ಅನ್ನೋ ವಿಚಾರವನ್ನು ಉದಾಹರಣೆಗೆ ಕೊಡ್ತಾ ಇದಾರೆ. ಈ ಎಚ್ಚತ್ತವನು ಮಲಗಿದವನ ಬಗ್ಗೆ ಇವನು ಯಾಕೆ ಬಡಬಡಿಸುತ್ತಾನೆಯೋ ಏನೋ ಎಂದು ಅನ್ನುವನಾದರೆ ಕನಸಿನಲ್ಲಿಯೂ ಅನುಭವ ಬರಲು ಅವನು ಸ್ವತಃ ಮಲಗಿ ನೋಡಲಿ. ಅಂದ್ರ ಈಗ ನಾವ್ ಮಲ್ಕೆಂದ್ರನೆ ಇವ್ನ ಯಾಕ ಹಿಂಗ್ ಒದ್ದಾಡ್ತಾನಲ್ಲೋ, ಯಾಕ ನಾವು ಕನ ಉರಿಸ್ತಾನಲ್ಲೋ ಹಂಗಿಂಗಂದ್ರ ಇವನು ನಿದ್ದಿ ಎತ್ತಿ ಮಲಗಿ ಇವನು ಕನಸ್ನಾಗ ಒದ್ದಾಡಿದ್ರ ಅವಾಗ ಅವನು ಒದ್ದಾಡೋದ್ ನೋಡಿ ಇವ್ನಿಲ್ಲ ಕನಸ್ನಾಗ ಹಿಂಗ್ ಕನ ಉರಿಸ್ತಾನೋ, ಕನಸ್ನಾಗ ಹಿಂಗ್ ಮಾತಾಡ್ತಾನೆ, ಒಂದಿಟ್ಟು ಬಾಯಿ ಹೊಡೆ ಒಂದಿಟ್ಟ ಮಿಸ್ಗಾಡ್ಸೋದಿಟ್ಟ ಇವ್ನ ಎಚ್ಚರ್ಸೋದಿಟ್ಟ ಅಂತಾರ. ಯಾಕಂದ್ರ ಇವನಿಗೆ ಅದ್ರ ಅನುಭವ ಇತ್ತಂದ್ರ ಕನಸ್ನಾಗ ಹಿಂಗೆಲ್ಲ ಕೂಗೋದು ಮಾತಾಡೋದು ಹಿಂಗ್ ಒದ್ದಾಡೋದು ಏನಾರ ಮಾಡೋದು ಇವನಿಗೆ ಅದ್ರ ಅನುಭವ ಇತ್ತಂದ್ರ ಅವನ ಸ್ಥಿತಿಗತಿನ ಕರೆಕ್ಟ್ ಆಗಿ ಅಳಿತಾನ. ಇವನಿಗೆ ಆ ಕನಸಿನ ಸ್ಥಿತಿಗತಿ ಗೊತ್ತಿಲ್ಲ, ಆ ನಿದ್ದಿ ಸ್ಥಿತಿಗತಿ ಗೊತ್ತಿಲ್ಲ ಅಂದ್ರೆ ಇವನ್ ಏನನ ತಿಳಿದಂಗೆ ಹೇಳ್ತಾನಂದ್ರ ಅವನ ಸ್ಥಿತಿ ಇವನಿಗೆ ಗೊತ್ತಾಗೋದಿಲ್ಲ. ಅಂದ್ರ ನಿದ್ದೆ ಮಾಡಿರುವನು. ಎಚ್ಚತ್ತವನು ಮಲಗಿದವನ ಬಗ್ಗೆ ಇವನು ಯಾಕೆ ಬಡಬಡಿಸ್ತಾನೋ ಏನೋ ಎಂದು ಅನ್ನುವುದಾದರೆ ಕನಸಿನಲ್ಲಿ ಅನುಭವ ಬರಲು ಅವನು ಸ್ವತಃ ಮಲಗಿ ನೋಡಲಿ. ಒಟ್ಟಿನಲ್ಲಿ ಜ್ಞಾನಿಯ ಮನಸ್ಸು ಬದ್ಧನ ಹಾಗೆ ತೊಡಕಿಕೊಳ್ಳದೆ ನಿರಾಳವಾಗಿರುವುದರಿಂದ. ಅಂದ್ರ ಇವನ್ನೆಲ್ಲ ಉದಾಹರಣೆಗಳು ಉಲ್ಟಾ ಕೊಟ್ಕಂತ ಬಂದ್ರು. ಇದು ಇವನಿಗೆ ಗೊತ್ತಾಗೋದಿಲ್ಲ ಅವನಿಗೆ ಗೊತ್ತಾಗೋದಿಲ್ಲ ಅಂದ್ರ ಅರ್ಥಾತ್ ಇಲ್ಲಿ ಒಂದೇ ವಿಚಾರದೊಳಗೆ ಏನ್ ಇದನ್ನೆಲ್ಲ ತಿಳಿಸಿರೋ ಉದ್ದೇಶ ಏನಂತಂದ್ರ ಜ್ಞಾನಿ ಸ್ಥಿತಿನ ನೀವ್ ಹೆಂಗ ನೋಡಿ ನೀವ್ ಹೇಳ್ತೀರಂದ್ರ ಅದು ಹಂಗ ಆಗೋದಿಲ್ಲ. ಅದನ್ನ ಅವನ್ ಅನುಭವಿಸಿ ಆ ಆನಂದದೊಳಗ ಅವನ್ ಉಳಿದಿರ್ತಾನ. ನೀವು ಕೂಡ ಆ ಆನಂದವನ್ನ ಅನುಭವಿಸಿದಾಗ ಗೊತ್ತಾಗ್ತದ. ಇಲ್ಲಿ ಬದ್ಧನ ಅಂತ ಉದಾಹರಣೆ ಕೊಟ್ರು. ನೀವು ಬದ್ಧನ ಬಗ್ಗೆ ತಿಳಿಬೇಕಂದ್ರ ಅವನು ಬದ್ಧನ ಆದಾಗ ಗೊತ್ತಾಗ್ತದ. ಕನಸಿನ ಬಗ್ಗೆ ತಿಳಿಬೇಕಂದ್ರ ಇವ್ನ ಯಾಕ ಒದ್ದಾಡ್ತಾನಂದ್ರ ಆ ಇನ್ನೊಬ್ಬನು ಕನಸ್ನಾಗ ಅವನಿಗೂ ಒದ್ದಾಡ್ರ ಅನುಭವ ಇತ್ತಂದ್ರ ಇಲ್ಲಿ ಬಿಡಿ ಅವ್ನ್ ಕನಸ್ನಾಗ ಒದ್ದಾಡ್ತಾನ, ಕನಸ್ನಾಗ ಹಿಂಗ್ ಮಾಡ್ತಾನ ಅನ್ನೋದು ತಿಳಿತತೆ. ಹಂಗ ಇಲ್ಲಿ ಇನ್ನೊಮ್ಮೆ ಮೊದಲನ 3 ಉದಾಹರಣೆಗಳು ಅದೇ ಉದ್ದೇಶಕ್ಕೆ ಕೊಟ್ರು. ಅಮೃತ ಕುಡಿದವನು ಅಮರನಾಗಿದ್ದವನಿಗೆ ಬದ್ಧನದ ಜನ್ಮ ಕೇಳಿದ್ರೆ ಅವನಿಗೆ ಹೆಂಗ ಗೊತ್ತಿರೋದಿಲ್ಲ ಅಂತ ಹೇಳ್ತಾರಲ್ಲ, ಹಂಗ ಬದ್ಧನಾಗಿರ್ತಕ್ಕಂಥವನಿಗೆ ಜ್ಞಾನಿಯ ವಿಚಾರವನ್ನು ಕೇಳಿದ್ರೆ ಇವನಿಗೆ ಗೊತ್ತಾಗೋದಿಲ್ಲ. ಹುಟ್ಟು ಸಾವಿಗೆ ಒಳಪಡುವಂತವನಿಗೆ ಹುಟ್ಟು ಸಾವೇ ಸತ್ಯ ಅಂತ ತಿಳಿದವನಿಗೆ ನಿಜವಾದ ಜ್ಞಾನಿಯ ಲಕ್ಷಣಗಳು ಇವನಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ಸುಜ್ಞಾನಿಗೆ ಭೂತ ಬಡದತ್ತೆ ಅಂದ್ರೆ ಏನು ಅಂತ ಕೇಳ್ತಾನಲ್ಲ, ಹಂಗ ಅವನು ನಾನು ಪರಬ್ರಹ್ಮ ಸ್ವರೂಪ ಅದನಿ ಅಂದ್ರ ನಿನಗೇನ್ ಹುಚ್ಚಿಡ್ದತ್ತೇನ, ನೀನ್ ಹೆಂಗ ದೇವ್ರಾಗಕ್ ಬರ್ತಿ, ಉಡ್ತಿ ಎಲ್ಲಾ ಮಾಡ್ತಿ, ನಿನಗೆಲ್ಲಾ ಇಂತಿಂತ ಲಕ್ಷಣಗಳು ಅದಾವು, ನಿನಗೆಲ್ಲ ಹುಚ್ಚಿಡ್ದತ್ ನೋಡು ಅಂತಾನ. ಇಲ್ಲಿ ಜ್ಞಾನಿ ಯಾರಿಗಾರ ಭೂತ ಬಡದತ್ತೆ ಅಂದಾಗ ನಿಮಗ್ ಬುದ್ಧಿ ಸರಿ ಐತಿಲ್ಲ, ಸರಿಯಾಗಿ ತೋರ್ಸ್ಕೊಟ್ರಿ ಅಂತ ಇವನ್ ಜ್ಞಾನ ಹೇಳಿದ್ರ ಅಲ್ಲಿ ಜ್ಞಾನಿಗಳನ್ನ ಜರಿತಾರ. ಇವನೆಲ್ಲ ತಾನ ಬ್ರಹ್ಮ ಅಂತ ಕೂತ್ಕೊಂಡ್ ಬ್ರಹ್ಮ ಎತ್ತ ಇವನೆತ್ತ ನಾವೇನ್ ನೋಡಿಲ್ಲ. ನೀವು ನಮ್ಮಂಗ ಉಂಡ ನಮ್ಮಂಗ ಬದುಕ್ ಮಾಡಿ ನಮ್ಮಂಗ ಹೊಲ ಮನಿ ಹೆಂಡ್ರ ಮಕ್ಳು ಅಂತ ಬಡದಾಡ ಸಾಯ್ತಾನ, ಇವನ್ ಬ್ರಹ್ಮ ಅಂದ್ರೆ ಇವನಿಗೆಲ್ಲ ಭೂತ ಬಡದತಿ ಅಂತಾರ. ಅಂದ್ರ ನಿಜವಾದ ಜ್ಞಾನಿಯನ್ನ ಇದ್ರ ಸಾರ ಇಷ್ಟೇ. ಇವ್ರು ಉದಾಹರಣೆಗಳು ಸಮೇತ ತಿಳಿಸ್ತದಾರ. ಜ್ಞಾನವನ್ನು ನೀವು ತಿಳಿಬೇಕನ್ನೋದಾದ್ರ ಜ್ಞಾನಿಯನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರ ಮೊದಲ್ ನೀವು ಜ್ಞಾನವನ್ನ ತಿಳಿಯಿರಿ. ಇನ್ನೊಬ್ಬನ ಕನಸಿನ ಸ್ಥಿತಿಯನ್ನ ನೀವು ಅರಿಬೇಕು, ಇನ್ನೊಬ್ಬನ ನಿದ್ದಿ ಸ್ಥಿತಿಯನ್ನ ಅರಿಬೇಕಂದ್ರ ನೀವು ಮೊದಲ್ ನಿದ್ದೆ ಮಾಡಿ ಅಂತ. ಅಂದ್ರೆ ಅರ್ಥಾತ್ ಜ್ಞಾನಿಯ ವಿಚಾರವನ್ನ ಅಥವಾ ಜ್ಞಾನಿಯ ಲಕ್ಷಣಗಳನ್ನ ತಿಳಿಬೇಕು ಅನ್ನೋದಾದ್ರ ಮೊದಲ್ ನೀವು ಜ್ಞಾನಿಗಳಾಗ್ರಿ. ಬರೀ ಲಕ್ಷಣಗಳು ಹೇಳ್ಕೊಂತ ಹೋದ್ರ ಆಗೋದಿಲ್ಲ. ಮೊನ್ನೆ ಬೆಳಗ್ಗೆನೆ ಅವ್ರ ಪ್ರಕಾಶ್ ಕಲ್ಯಾಣ್ ಶೆಟ್ರ್ ಹೇಳ್ತಿದ್ರು, ಜ್ಞಾನಿ ಲಕ್ಷಣಗಳು ಹೇಳ್ಕೊಂತ ಹೋದ್ರ ಆಗೋದಿಲ್ಲ, ನಾವೇ ಆ ಸ್ವರೂಪ ಆಗ್ಬೇಕು ಅಂತ. ಅಂದ್ರ ಅರ್ಥಾತ್ ಇಲ್ಲಿ ಅದನ್ನ ಹೇಳ್ತತಿ, ನೀನ್ ಏನ್ ಪರೀಕ್ಷೆ ಮಾಡ್ಬೇಕಂತ ಹೊಂಟಿದಿ ಅಂದ್ರ ಮೊದ್ಲು ಅದ ನೀನಾಗ. ಒಬ್ಬ ಜ್ಞಾನಿನ ಪರೀಕ್ಷೆ ಮಾಡ್ತಾನೆ ನೀನು ಅನ್ನೋದಾದ್ರ ಮೊದಲು ನೀನ್ ಜ್ಞಾನಿ ಆಗು. ನೀನು ಜ್ಞಾನಿ ಆದ್ಮೇಲೆ ಅವನ್ ಜ್ಞಾನಿ ಹೌದಾ ಇಲ್ಲ ಅಂತ ಅರ್ಥ ಆಗ್ತದ. ನಿನಗೆ ಏನು ಗೊತ್ತಿಲ್ಲ, ಏನು ತಿಳಿದಿಲ್ಲ, ನಿನಗೆ ಗೊತ್ತಿಲ್ದವನು ನೀನ್ ಇನ್ನೊಬ್ಬರನ್ನ ಜ್ಞಾನಿನ ಹೇಳ್ತಾನಿ ಮಾಡ್ತಾನಿ ಅಂತೋಕಿಯಲ್ಲ, ಅದು ಆಗೋದಿಲ್ಲ. ಅದು ಆ ರೀತಿ ಆಗುವುದಿಲ್ಲ.
ಕನಸಿನಲ್ಲಿ ಅನುಭವ ಬರಲು ಅವನು ಸ್ವತಃ ಮಲಗಿ ನೋಡಲಿ. ಒಟ್ಟಿನಲ್ಲಿ ಜ್ಞಾನಿಯ ಮನಸ್ಸು ಬದ್ಧನಾಗಿಯೇ ತೊಡಕಿಕೊಳ್ಳದೆ ನಿರಾಳವಾಗಿರುವುದರಿಂದ ಉಂಡವನಿಗೂ ಹಸಿದವನಿಗೂ ಉಂಡವನಿಗೆ ಹಸಿದವನ ಅನುಭವ ಬರಲಾರದಂತಾಗಿದೆ. ಅಂದ್ರೆ ಅರ್ಥಾತ್ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವ್ನು ಏನಾಗಿರ್ತಾನ, ನಿರಾಳವಾಗಿರ್ತಾನ. ಅವನ ಏನ್ ಲಾಭ ಆತು, ನಷ್ಟ ಆತು, ಯುದ್ಧ ಆತು, ಇನ್ನೊಂದಾತು, ಆ ಮಾನ ಆತು, ಅಪಮಾನ ಆತು, ಎಲ್ಲವನ್ನು ಕೂಡ ಸಮತ್ವ ದೃಷ್ಟಿಯಿಂದ ನೋಡ್ಕೊಂತ ಪ್ರತಿಯೊಂದು ಕೂಡ ಕರ್ಮಾನುಸಾರವಾಗಿ ನಡೀತೈತೆ. ಒಂದು ಹುಲ್ಕಡ್ಡಿ ಒಟ್ಟು ಯಾವುದು ತಪ್ಪು ನಡೆಯೋದಿಲ್ಲ, ತಪ್ಪು ನಡೆದೂ ಇಲ್ಲ. ಆಗಿದ್ದು ಒಳ್ಳೇದೇ, ಆಗಲಿರುವುದು ಒಳ್ಳೇದೇ, ಎಲ್ಲದೂ ಒಳ್ಳೇದಕ್ಕಾಗ್ತದೆ. ಅದೆಲ್ಲದ ಕರ್ಮಾನುಸಾರವಾಗಿ ನಡೀತೈತಿ. ಈ ಯಥಾರ್ಥ ಸ್ಥಿತಿಯನ್ನ ತಿಳಿತು ಯಥಾರ್ಥವಾಗಿ ಇರುವುದಷ್ಟೇ ಜ್ಞಾನ. ಅದನ್ನ ಜ್ಞಾನಿ ತಿಳಿದಿರ್ತಾನ. ನಾನು ಇದನ್ನ ಸರಿ ಮಾಡ್ತಾನೆ, ನಾನು ಕರ್ಮ ದೂರ ಮಾಡ್ಕೊಂತಾನೆ, ನಾನು ಬಂಧನ ದೂರ ಮಾಡ್ಕೊಂತಾನೆ, ನಾನು ಬರೇ ಸುಖವಾಗಿರ್ತಾನೆ, ನನಗೆ ಅದು ಬೇಡ ಇದು ಬೇಡ ಅನ್ನೋದು ಜ್ಞಾನಿ ಒಳಗಿರಲ್ಲ. ಆದ್ರ ಜ್ಞಾನಿ ಹೇಳ್ತಾರ ಒಂದ್ ಗಾದಿ ಮಾತ್, ಬಂದಂಗ ಹೋದ್ರ ಬಂಧನ ಇಲ್ಲವಾ ಅಂತ ಹೇಳ್ತಾರ ಗಾದಿ ಮಾತಿನೊಳಗ. ಅದ್ ಹೆಂಗಿರ್ತದ ಹಂಗ ಹೋಗ್ಬಿಟ್ರ ಬಂಧನ ಇಲ್ಲಲ್ಲ. ಅದನ್ನ ಜ್ಞಾನಿ ತಿಳಿದು ಅವನು ಬಂಧನ ರಹಿತನಾಗಿರ್ತಾನ. ಅವನ್ ಯಾವುದೇ ಶೋಕ ಮೋಹಗಳಿಗೆ ದುಃಖಗಳಿಗೆ ಅವನೆಂದು ಒಳಪಡೋದಿಲ್ಲ. ಯಾಕಂದ್ರ ಅವನೆಂದು ದೇಹವೇ ನಾನಲ್ಲ ಅಂದ್ಮೇಲೆ ದೇಹಕ್ಕೆ ಸಂಬಂಧಪಟ್ಟಂತ ಸರ್ವ ಸುಖ ಭೋಗಗಳು ಒಂದಲ್ಲ ಎರಡಲ್ಲ, ನಾವ್ ಏನೇನ್ ಹೇಳ್ತಾವೋ ಧನ ಕನಕಾದಿಗಳಾಗ್ಲಿ ಅಧಿಕಾರಗಳಾಗ್ಲಿ ಯಾವ ಬಂದ್ರು ಕೂಡ ಯಾವ ನನಗೇನ್ ಸಂಬಂಧ ಇಲ್ಲ ಅಂತೇಳಿ ಅವನು ಯಥಾರ್ಥವಾಗಿ ಉಳಿದಿರ್ತಾನ. ಇದಕ್ ಭಗವದ್ಗೀತೆ ಒಳಗ್ ಸ್ಥಿತಪ್ರಜ್ಞ ಅಂತ ಹೇಳ್ತಾರ. ಆತ ಯಾರು ಹೇಳ್ತಾರ, ಜ್ಞಾನಿ ಭಕ್ತಿ ಮಾತ್ರ ಸ್ಥಿತಪ್ರಜ್ಞನಾಗಿರಕ್ ಸಾಧ್ಯ ಆಗ್ತದ. ಅಂದ್ರೆ ಯಾವುದೇ ಸಮಯದಲ್ಲಿಯೂ ಕೂಡ ತನ್ನ ಮೂಲ ಸ್ಥಿತಿಯನ್ನ, ಅಂದ್ರೆ ತಾನು ಪರಬ್ರಹ್ಮ ಸ್ವರೂಪ ನಿದ್ದೇನೆ ಎಂಬ ಸ್ಥಿತಿಯನ್ನ ಕಳೆದುಕೊಳ್ಳಲಾರದೆ ಯಾವಾಗ್ಲೂ ಉಳಿಯೋನ್ ಯಾರದನಂದ್ರ ಸ್ಥಿತಿ ಪ್ರಜ್ಞ ಅಥವಾ ಜ್ಞಾನಿ ಭಕ್ತ ಅಂತ ಹೇಳ್ತಾರ. ಇಲ್ಲಿ ಜ್ಞಾನಿ ಆದವನು ಯಾವ್ದಕ್ಕೂ ಬಡದಾಡೋದು ಇಲ್ಲ, ಅವನು ಶಾಂತವಾಗಿ ಉಳಿತಾನ. ಮತ್ತಿನ್ನು ಅಜ್ಞಾನಿ ಆದವನು ನಾನು ಎಂಬ ಅಹಂಕಾರ ಮಮಕಾರಗಳಿಗೆ ಸಿಲುಕಿ ಅವನು ಸುಖ ದುಃಖಕ್ಕೆ ಹೊರಳಾಡ್ತಿರ್ತಾನ. ಈ ಜ್ಞಾನಿಯಾಗಿರ್ತಕ್ಕಂಥವನು ಯಾವ್ದಕ್ಕೂ ಬಡಿಬಡಿಸೋದಿಲ್ಲ. ಅದೆಲ್ಲದು ಹೆಂಗಾಗ್ತದ ಹಂಗ ಆಗ್ಲಿ ಬಿಡ ಅಂತೇಳಿ ಸುಮ್ನಿರ್ತಾನ. ಈ ಉಂಡವನಿಗೆ ಹಸಿದವನ ಅನುಭವ ಬರಲಾರದಂತಾಗಿದೆ. ಅಂದ್ರ ಅರ್ಥಾತ್ ಈ ಜ್ಞಾನದಿಂದ ತಿಳಿದು ಈ ಜಗತ್ತಿನ ಸರ್ವ ಸುಖಭೋಗಗಳನ್ನ ಸರ್ವವನ್ನು ಕೂಡ ಕೇವಲ ತೃಣ ಸಮಾನ ಅಂತ ತಿಳಿದು ಇವು ಆನಂದಗಳಲ್ಲ, ಇವುಗಳಿಂದ ಆನಂದ ಸಿಗೋದಿಲ್ಲ, ಇವುಗಳಿಂದ ಬರೀ ದುಃಖನ ಸಿಗ್ತತಿ. ಆನಂದ ಯಾವಾಗ ಸಿಗ್ತತಂದ್ರೆ ಇವೆಲ್ಲವನ್ನು ಬಿಟ್ಟಾಗ. ಈ ನಿದ್ದೆ ಹತ್ತಿದ ಕೂಡ್ಲ ನಮ್ಗೆಲ್ಲವೂ ಮರೆಯಾಗಿ ಹೋಗ್ತಾವ. ಯಾವ ಒಂದು ವಿಳಾಸ, ಯಾವ ಅಧಿಕಾರ, ಯಾವ ಹುದ್ದೆ ಏನೂ ಉಳಿಯೋದಿಲ್ಲ. ಅವಾಗ ಏನಿಲ್ದಾಗ ಅವಾಗ ಆರಾಮ ಅನಿಸ್ತತಲ್ಲ. ಹಂಗ ಇವ್ಯಾವ ಇಲ್ಲದ್ರು ಕೂಡ ನಾನು ಆನಂದವಾಗಿ ಅದನಿ ಅಂತ ತಿಳ್ಕನೇ ನಿಜವಾದ ಅನುಭವಿ. ಅವನೇ ಉಂಡವನು ಆನಂದವಾಗಿರ್ತಾನ. ಹಂಗ ಆನಂದವಾಗಿರೋವನಿಗೆ ಈ ಉಪವಾಸ ಇದ್ದವನ ಸುದ್ದಿ ಗೊತ್ತಾಗಲ್ಲ. ಈ ಉಪವಾಸ ಇದ್ದವನ ಮನಸ್ಸು ಬಹಳ ಸಿಟ್ಟಾಗಿರ್ತತಿ, ವಿಕೋರ ದೇಹದೊಳಗ ಶಕ್ತಿ ಇರಲ್ಲ, ಕೈಕಾಲ್ ನಡಕ್ತಿರ್ತಾವ, ಮನಸ್ಸಿಟ್ಟಿರ್ತತಿ, ತಾಳ್ಮಿರಲ್ಲ, ಏನೆಲ್ಲ ಬಂಧನಗಳು ಇರ್ತಾವ ಹಸಿದವನಿಗೆ. ಆದ್ರ ಜ್ಞಾನಿಗೆ ಅವನು ಆನಂದವಾಗಿರ್ತಾನಲ್ಲ ಅಂತ ಹೇಳ್ತಲ್ಲ. ಅಂದ್ರ ಅರ್ಥಾತ್ ಇಲ್ಲಿ ಜ್ಞಾನ ತಿಳಿದವನು ಆನಂದದ ಒಳಗಿರ್ತಾನ, ಅಜ್ಞಾನಿ ಆದವನು ಬಂಧನದೊಳಗಿರ್ತಾನ. ಇಷ್ಟು ವಿವರಣೆಯಿಂದ ಸಂಶಯ ಕಡೆದು ನಿಶ್ಚಿತವಾದುದೇನೆಂದರೆ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿಯಾಗುವುದು, ವಿವೇಕ ನೋಡಿದರೆ ಆತ್ಮಸ್ಥಿತಿ ಬಿಂಬಿಸುವುದು. ಇಲ್ಲಿ ಇಷ್ಟೊಂದೆಲ್ಲ ನಾವು ಉದಾಹರಣೆ ಕೊಟ್ಟು ಹೇಳೋ ಉದ್ದೇಶ ಏನಂತ ಏನ್ ಹೇಳ್ತಾರೆ ಇಲ್ಲಿ ಗ್ರಂಥಕರ್ತರು, ನೀವು ಇವೆಲ್ಲವನ್ನು ವಿಚಾರದಿಂದ ನೋಡ್ರಿ, ವಿಚಾರದಿಂದ ತಿಳಿದು ನೋಡಿದಾಗ ಇಷ್ಟು ವಿವರಣೆಯಿಂದ ಹೇಳೋದ್ರಿಂದ ನಿಮ್ ನಿಸ್ಸಂಶಯವಾಗಿ, ಅಂದ್ರೆ ಯಾವುದೇ ಸಂಶಯಗಳಿಲ್ದಂಗೆ ನಿಮ್ ಸಂಶಯಗಳೆಲ್ಲವೂ ಕಡಿದು ಹೋಗಿ ನಿಶ್ಚಿತವಾದುದೇನೆಂದರೆ ಜ್ಞಾನದಿಂದನೇ ಮೋಕ್ಷ ಪ್ರಾಪ್ತಿ. ಮತ್ತೆ ಯಾವ ಜ್ಞಾನ ಅಂದ್ರ ಪಾರಮಾರ್ಥ ಜ್ಞಾನ.
ಆ ಪರಬ್ರಹ್ಮ ಸ್ವರೂಪ ನಾನಿದ್ದೇನೆಂಬ ಜ್ಞಾನ, ಆ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗ್ತದ ವಿನಃ ಬೇರೆ ಇನ್ಯಾವುದೇ ಕರ್ಮಗಳಿಂದಾಗ್ಲಿ ಯಾವುದೇ ಕಾರ್ಯಗಳಿಂದಾಗ್ಲಿ ಇನ್ಯಾವುದರಿಂದ ಇದು ಆಗೋದಿಲ್ಲ. ಇದು ಕೇವಲ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿಯಾಗುವುದು. ವಿವೇಕ ನೋಡಿದರೆ ಆತ್ಮಸ್ಥಿತಿ ಬಿಂಬಿಸುವುದು. ವಿವೇಕದಿಂದ, ಸತ್ಯ ಅಸತ್ಯದ ವಿವೇಕದಿಂದ ವಿಚಾರಿಸಿ ತನ್ನೊಳಗೆ ತಾನು ಎಲ್ಲವನ್ನು ನೋಡಿದ್ರ ಅಲ್ಲಿ ನಿಜವಾದ ಸ್ವರೂಪನೇ ತಾನು ಅನ್ನೋದು ಗೊತ್ತಾಗ್ತದ. ನಿನ್ನೆ ಅಮ್ಮವರಲ್ಲಿ ಚಳಕಾಪುರ ಕಾರ್ಯಕ್ರಮದಾಗ ಒಬ್ರು ಹೇಳಿದ್ರು, ಶರೀರ ನೋಡ್ತವಿ, ಮನಸ್ ನೋಡ್ತವಿ, ಅಂತಃಕರಣ ನೋಡ್ತವಿ ಅಂದ. ಇವನ್ನೆಲ್ಲವನ್ನ ಯಾವ್ಯಾವ ನೋಡ್ತವೋ ನೋಡಕ್ ಬರೋವನ್ನೆಲ್ಲ ನೋಡಿದ್ರ ಇವೆಲ್ಲವನ್ನು ನೋಡೋದಕ್ಕ ಆಧಾರವಾಗಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಶಕ್ತಿ ಇರಲೇಬೇಕು. ಇದೇ ಅದೇ ಆತ್ಮಸ್ಥಿತಿ, ಅದೇ ತಾನಂತ ತಿಳಿಯೋದೇ ಜ್ಞಾನ, ಅದೇ ಮೋಕ್ಷ ಅಂತ ಹೇಳ್ತಾ ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದ ನವಮ ದಶಕೆ ವಿಕಲ್ಪ ನಿರಸನ ನಿರೂಪಣ ನಾಮ ಸಮಸ್ತ ಸಮಾಸಾಧ್ಯ ಇಲ್ಲಿ ಮುಕ್ತಾಯ ಆಯ್ತ್ರಪ್ಪಾಜಿ. ಎಲ್ಲರಿಗೂ ಶರಣು ಶರಣಾರ್ಥಿಯಪ್ಪ. ಮುಂದಿನ ಅಧ್ಯಾಯ ದೇಹಾಂತ ನಿರೂಪಣ ಅನ್ನ ಐತ್ರಪ್ಪ, ನಾಳೆ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿಯಪ್ಪಾಜಿ. ಇನ್ನೊಂದ್ 3 ನಿಮಿಷ ಐತಿ.